ಸೊತ್ತಿನ ಹಾದಿ ತವರೂರು, ಸೊತ್ತಿನ ಹಾದಿ ತವರೂರು, ಮನೆಯಾಗ ಕಾಸಿ ಕುಂತವಳೆ ಹಡೆದವ್ವ. ನಾವೆಲ್ಲೆಲ್ಲರೇ ದೇವ್ರಿಗೆ ಹೋಗ್ತೀವಿ, ದೇವ್ರ ಎಲ್ಲಿ ಐತಿಪ್ಪ ಅಂತಂದ್ರೆ ಮನಿ ಒಳಗ ಇರ್ತೈತಿ, ಅದನ್ನ ಮರ್ತಿರ್ತೀವಿ ನಾವು. ನಮ್ಮ ತಾಯಿ ಆಕೆನ ದೇವರು ಅಂತೇಳಿ ತಿಳ್ಕೊಂಡಿವಿ ಅಂತಂದ್ರೆ ನಮ್ಮ ಜೀವನ ಪಾವನ ಆಗ್ತತಿ ಅನ್ನುವಂಥದ್ದು. ಬರೇ ತಾಯಿ ಅಷ್ಟ ಅಲ್ಲ, ತಂದೆ ಬಗ್ಗೆನೂ ಕೂಡ ಇಲ್ಲಿ ಜನಪದರ ಹೇಳ್ತಾರ. ತಂದೆಯ ನೆನದರ ತಂಗಳ ಬಿಸಿಯಾಯ್ತು, ತಂದೆಯ ನೆನದರ ತಂಗಳ ಬಿಸಿಯಾಯ್ತು, ಗಂಗಾದೇವಿ ನನ್ನ ಹಡೆದವ್ವ, ಗಂಗಾದೇವಿ ನನ್ನ ಹಡೆದವ್ವ, ನೆನದರ ಮಾಸಿದ ತಲೆಯು ಮಡಿಯಾಯ್ತು. ನೋಡಿ, ಜನಪದರು ಇಂತಹ ಒಂದು ಗುಣವನ್ನ ವಿಚಾರಗಳನ್ನ ನಮಗೆ ಸಲ್ಲಿಸಿ ನಮ್ಮ ತಂದೆ ತಾಯಿಯನ್ನ ಪ್ರೀತಿಸಬೇಕು, ತಂದೆ ತಾಯಿಗೆ ಗೌರವ ಕೊಡಬೇಕು, ತಂದೆ ತಾಯಿಯರನ್ನ ಸರಿಯಾಗಿ ನೋಡ್ಕೋಬೇಕು ಅಂತೇಳಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನ ಮಾಡ್ಯಾರ ಅನ್ನುವಂಥದ್ದು. ಸೊ ಈಗ ಅಂತಹ ಮಾರ್ಗದರ್ಶನವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಮ್ಮ ಜೀವನದೊಳಗ ಅಳವಡಿಸ್ಕೊಂಡು ಇಡೀ ಸಮಾಜಕ್ಕೆ ಮಾದರಿಯಾಗಿ ಬದುಕಿದೀವಿ ಅಂತಂದ್ರೆ ನಮ್ಮ ಬದುಕು ಸಾರ್ಥಕ ಆಗ್ತದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಬಹಳಷ್ಟು ಬರ್ಕೊಂಡು ಬಂದೀನಿ. ಬಹಳಷ್ಟು ಅಂದ್ರೆ ಇನ್ನ ಒಂದು ಅರ್ಧ ತಾಸು ಆಗೋಷ್ಟೇ ಐತಿ, ಆದ್ರೆ ಸಮಯ 1:30 ಆಗ್ಯದ. ಇನ್ನ ನಮ್ಮ ಅಜ್ಜರ ಆಶೀರ್ವಚನ ನಡಿಬೇಕಾಗ್ಯದ. ಅದೆಲ್ಲದಕ್ಕಿಂತ ಹೆಚ್ಚು ನಮ್ಮ ಊರಿನ ವಿಸ್ಮಯ ಅದ್ಭುತ DS ನಾಯಕ್ ಅವರ ಮಾತುಗಳಿಗೆ ನಾವೆಲ್ಲರೂ ಕಿವಿ ಆಗ್ಬೇಕಾಗ್ಯದ ಅನ್ನುವಂಥದ್ದು. ಆಮೇಲೆ ಬಹಳಷ್ಟು ನಾವು ಮಾತಾಡಿದೀವಿ ಅಂತಂದ್ರೆ ಈ ಹಸಿವು ಯಾರಿಂದಲೂ ತಡೆಯಕ್ಕಾಗೋದಿಲ್ಲ. ಅದನ್ನ ಇಲ್ಲೇ ಆ ಕಾರಣಕ್ಕಾಗಿ ಅವರ ಎಲ್ಲ ಮಾತುಗಳಿಗೆ ಕಿವಿ ಆಗೋಣ ಅನ್ನುವಂಥದ್ದನ್ನ ಉಚ್ಚಾರಣೆ ಮಾಡ್ತಾ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ಈ ಕೊಡತೆ ಕುಟುಂಬದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಅವ್ರು ಒಂದು ಮಾತು ಹೇಳಿದ್ರು ಭಾಷಣದೊಳಗ, ಇಲ್ಲ ನಮ್ಮ ಗೆಳೆಯರು ನಾ B.Ed ಕಲಿಯುವಾಗ ನನಗೆ ಸಹಾಯ ಮಾಡ್ಯಾರ ಅಂತೇಳಿ ಹೇಳಿದ್ರು. ನಾವು ಎಲ್ಲೋ ಯಾವಾಗೋ 1 ತಿಂಗಳು 2 ತಿಂಗಳು ಕೊಟ್ಟಿರ್ಬೇಕು, ನಾವೇನು ಪೂರ್ಣ ಪ್ರಮಾಣದಾಗ ಸಹಾಯ ಮಾಡಿಲ್ಲ. ಯಾಕಂದ್ರೆ ಅವಾಗ ಸುಮಾರು 20-25 ವರ್ಷ ಹಿಂದೆ ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ನಾವು ಎಲ್ಲ ಮನೆ ನೋಡ್ಬೇಕು, ಉಳಿದ ಹಣದೊಳಗೆ ಕೊಡ್ಬೇಕ, ಎಲ್ಲೋ ಕೊಟ್ಟಿರ್ಬೇಕು. ಅದನ್ನ ಇಲ್ಲಿವರೆಗೆ ನೆನಪಿಟ್ಟುಕೊಂಡು ಬಹುಶಃ ನಮಗೆ ಅದಕ್ಕಿಂತ 100 ಪಟ್ಟು ಹೆಚ್ಚು ವಾಪಸ್ ಕೊಟ್ಟಾನ. ಎಷ್ಟು ನಾವು ಕೊಟ್ಟಿದ್ದಿಲ್ಲ ಅದ್ರ 100 ಪಟ್ಟು ವಾಪಸ್ ಕೊಟ್ಟಾನ, ಮತ್ತೆ ತಿನ್ನಾಕ ಕೊಡ್ತಾನ ಅಂತೇಳಿ ಭಾವನೆ ಐತಿ ನಮ್ಗೆ. ಅದಕ್ಕೆ ನಾವೇನಾದ್ರೂ ತಿಳಿವಳಿಗೆ ಇಟ್ಟುಕೊಂಡಿಲ್ಲ. ಅವರು ಇನ್ನಷ್ಟ ಈ ಕೊಡತೆ ಕುಟುಂಬ ಉತ್ತರೋತ್ತರವಾಗಿ ಹೆಚ್ಚೆಚ್ಚು ಬೆಳೀಲಿ, ಇಂತಹ ಕಾರ್ಯಕ್ರಮಗಳು 100 ಅಲ್ಲ 1000 ಅಲ್ಲ, ಇನ್ನಷ್ಟು ಹೆಚ್ಚಾಗಲಿ. ಇಡೀ ಮೊರಬ್ ಗ್ರಾಮಕ್ಕೆ ಅಷ್ಟೇ ಅಲ್ಲ, ಇಡೀ ತಾಲೂಕಿಗೆ ಅವ್ರ ವ್ಯಾಪ್ತಿ ಹರಡಲಿ, ಅವ್ರಿಗೆ ಮತ್ತಷ್ಟು ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಭಗವಂತನಲ್ಲಿ ನಾನು ಕೇಳಿಕೊಂಡು ನನ್ನನ್ನ ಈ ಸಭೆಗೆ ಆಹ್ವಾನಿಸಿ ಹಿರಿಯರ ಮುಂದೆ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆ ಕುಟುಂಬಕ್ಕೆ ಮತ್ತು ನಿಮ್ಮೆಲ್ಲರಿಗೂ ಕೂಡ